ಬೆಂಗಳೂರು ಉತ್ತರ ವಿಭಾಗದಲ್ಲಿ ಶೃಂಗೇರಿ ಶಾರದಾಂಬ ಭಕ್ತಿ ಮಂಡಳಿ ವತಿಯಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ. ಮಹಿಳಾ ಪ್ರಮುಖ್, ಶಂಕರ್, ಅಷ್ಟೋತ್ತರ ಅಭಿಯಾನ ನೋಡಿ, ಇವರೆಲ್ಲ ಬರೀ ಧಾರ್ಮಿಕ. ಇವತ್ತಿನ ದಿವಸ ನಮ್ಮ ಹಿಂದೂ ಸನಾತನ ಧರ್ಮ ಶ್ರೀಮತಿ ಪದ್ಮಾ ಪ್ರಕಾಶ್ ಅವರು ದಯವಿಟ್ಟು ಕೂತ್ಕೋಬೇಕು. ಹಾಗೆ ಇವರು ಉಪನ್ಯಾಸಕಿಯಾಗಿ ಸುಮಾರು ಒಂದು 500 ಜನಗಳ ವುಮೆನ್ಸ್ಗೆ ಶಿಷ್ಯ ವೃತ್ತಿಯನ್ನು ಕೊಟ್ಟಿದ್ದಾರೆ. ಎಷ್ಟೋ ಸನಾತನ ಧರ್ಮದನ್ನು ಎಲ್ಲ ಕಡೆ ಪಸರಿಸುತ್ತಾ ಇದ್ದಾರೆ. ಎಲ್ಲ ವೆಸ್ಟರ್ನ್ ಕಲ್ಚರ್ ನಡೀತಾ ಇರೋ ಕಾಲದಲ್ಲಿ ತುಂಬ ಬಹಳ ಹೆಮ್ಮೆ ಆಗುತ್ತೆ. ಕನ್ನಡ ಕಾಣುವಾಗ ಇವರ ಸಾಧನೆ ತುಂಬಾ. ಅವರು ಕನ್ನಡ, ಆಂಗ್ಲ ಭಾಷೆ, ಹಿಂದಿ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಸಂಸ್ಕೃತ ಅಂತೂ ಭಾಳ ಚೆನ್ನಾಗಿ ಮಾತಾಡ್ತಾರೆ. ತೆಲುಗು, ತಮಿಳ್, ಉರ್ದು ಕೂಡ ಮಾತಾಡ್ತಾರೆ. ನೋಡಿ, ಎಲ್ಲ ಭಾಷಾ ಭೇದ ಇಲ್ಲದೆ ಇವರು ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಗೆ ಮುಖ್ಯ ಬೆನ್ನೆಲುಬಾಗಿ ನಿಂತಿರ್ತಾರೆ. ಗೀತ ಲಹರಿ ಕಾರ್ಯಕ್ರಮ 4ನೇ ಸೀಸನ್ನಲ್ಲಿ ನಮಗೆ ಬೆನ್ನೆಲುಬಾಗಿ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಮ್ಮನ್ನು ಹರಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಧನ್ಯವಾದಗಳು, ಶುಭವಾಗಲಿ. ಇದಾದ ನಂತರ ಶ್ರೀ ಪಾರ್ಥಸಾರಥಿ ಅವರು ಹಾಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಮಗೆ ಕೋಆರ್ಡಿನೇಟರ್ ಆಗಿ ಹಾಗೂ ಎಲ್ಲ ವಿದ್ಯೆಗಳನ್ನು ಗೊತ್ತಿದ್ದರೂ ಕೂಡ ತುಂಬ ಸರಳತೆಯ ವ್ಯಕ್ತಿತ್ವ ಇರುವಂತಹ ಶ್ರೀ ಪಾರ್ಥಸಾರಥಿ ಅವರು, ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು 35 ವರ್ಷಗಳಿಂದ ಈ ಒಂದು ಗಾನಲಹರಿ ಅಥವಾ ಗಾಯನವನ್ನು ಹಾಡ್ತಾ ಎಲ್ಲ ನೋ ಪ್ರಾಬ್ಲಮ್ 35 ವರ್ಷಗಳ ಗಾನ ಒಂದು ಗಾರುಡಿಗ ಅಂತಲೇ ಹೇಳಬೇಕು. ನಮಗೆ ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ದಾಗ ಎಲ್ಲರೂ ಬಯ್ಯೋ ಥರದ್ದು ಅಥವಾ ಏನೋ ಒಂದು ಅವಹೇಳನಕಾರಿ ಮಾತಾಡೋಂಥದ್ದು ಅದೆಲ್ಲ ಮಾತಾಡ್ತಾ ಇದ್ರು. ಇವರು ತಾಳ್ಮೆಯ ಪ್ರತಿರೂಪ ಅಂತ ಹೇಳಬೇಕು. ನಾವು ಡಾಕ್ಟರ್ ಪ್ರೇಮ ಮೇಡಮ್ ಮನೆಗೆ ಹೋದಾಗ ನಮಗೆಲ್ಲ ರೀತಿಯ ಹಾಡನ್ನು ಹೇಳ್ಕೊಡ್ತಾ, ಅದು ಸಮಾಧಾನದಿಂದ ಹೇಳ್ಕೊಡ್ತಾ, ಅವ್ರಿಗೆ ನಮ್ಮ ಸಂಸ್ಥೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನಿಂದ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿನಲ್ಲಿ ನಾವು ಗೌರವಿಸಿದ್ದಕ್ಕೆ ನಮಗೆ ಹೆಮ್ಮೆ ಆಗಿದೆ ಸರ್. ಸಾಮಾನ್ಯವಾಗಿ ಅವರೆಲ್ಲೂ ನನಗೆಲ್ಲೂ ಕಲಿಬೇಡಿ, ಏನು ಮಾಡಬೇಡಿ ಅಂತಾರೆ. ಆದರೆ ನನಗೆ ಮನಸ್ಸು ತಡೀಲಿಲ್ಲ. ಯಾಕೆಂದರೆ ನಿಮ್ಮ ಸೇವೆಯನ್ನು ಗುರುತಿಸಿ ನಾವು ನಿಮಗೆ ಗುರುದಕ್ಷಿಣೆ ಅಂತೂ ಕೊಡೋಷ್ಟು ದೊಡ್ಡವರಲ್ಲ. ಈ ಒಂದು ರೀತಿ ನಾವು ನಿಮಗೆ ಸನ್ಮಾನ ಮಾಡಿ ಗುರುವಂದನಾ ಕಾರ್ಯಕ್ರಮ ಅಂತ ನನಗೆ ತುಂಬ ಹೆಮ್ಮೆ ಇದೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಸೆಂಟ್ರಲ್ ನಿಂತ್ಕೊಂಡ್ಬಿಡಿ, ಹಿಂದೆಗಡೆ ಬಂದ್ಬಿಡಿ ಮೇಡಮ್. ಗೀತಾ ಮೇಡಮ್ ಹಿಂದೆಗಡೆ ಹೋಗಿ ಮೇಡಮ್, ಅವ್ರಿಗೆ ಕವರ್ ಮಾಡಬೇಡಿ. ಹಾಗೆ ದೇವರು ಒಳ್ಳೇದು ಮಾಡಿ ಸರ್. ನಿಮ್ಮ ಗಾಯನ, ನಿಮ್ಮ ಗುರುಗಳ ಸ್ಥಾನವನ್ನು ನೀವು ಉಳಿಸ್ಕೊಂಡಿದ್ದೀರಾ. ನಿಮಗೆ ದೇವರು ಆ ತಾಯಿ ಭುವನೇಶ್ವರಿ ಎಲ್ಲ ಒಳ್ಳೇದು ಮಾಡಿ ಸರ್. ಧನ್ಯವಾದಗಳು, ಶುಭವಾಗಲಿ ಸರ್. ಮತ್ತೊಬ್ಬರು ದಿಗ್ಗಜರು ಅಂತಲೇ ಹೇಳಬೇಕು. ಇವತ್ತಿನ ದಿವಸ ಹಳೆಯ ಹಾಡನ್ನು ಹೇಳೋದಕ್ಕೆ ತುಂಬಾ ಯೋಚನೆ ಮಾಡ್ತಾರೆ. ಆಮೇಲೆ ತುಂಬ ಮೆಮೊರಿ ಪವರ್ ಎಲ್ಲನೂ ತುಂಬ ಬೇಕಾಗುತ್ತೆ. ಆ ಮೆಮೊರಿ ಪವರ್ ವಿತೌಟ್ ಲಿರಿಕ್ಸಲ್ಲಿ ಹಾಡುವಂತಹ, ಆಮೇಲೆ LICಯಲ್ಲಿ ಅವರು ಸೇವೆ ಮಾಡಿದ್ದಾರೆ, ಜನಗಳಿಗೆ ಸೇವೆ ಮಾಡ್ತಾ ಇರ್ತಾರೆ. ನಾವು ಏನೇ ರೀತಿ ಹೇಳಿದ್ರು ತುಂಬ ಒಂದು ಸೌಜನ್ಯದಿಂದ, ತಾಳ್ಮೆಯ ಸಾಕಾರ ಮೂರ್ತಿ ಮಿಸ್ಟರ್ KC ಪ್ರಕಾಶ್ ಕುಂಬ್ಳೆ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ವಿನಯದಿಂದ ಕೇಳ್ಕೊತಾ ಇದ್ದೀನಿ ಸರ್. ನಿಮ್ಮ ಸಾಧನೆ ಬಗ್ಗೆ ಹೇಳ್ತಾ ಹೋಯ್ತು ಅಂತಂದರೆ ನಿಮ್ಮ ವಿನಯ ನಿಮ್ಮನ್ನು ಇವತ್ತವರೆಗೂ ಕಾಪಾಡ್ತಾ ಇದೆ. ನಿಮಗೆ ಎಷ್ಟು ವಿನಯವಂತರು ಅಂತ ನಿಮ್ಗೆ ಏನೇ ಗೊತ್ತಿದ್ರೂ ಕೂಡ ಏನು ದಯವಿಟ್ಟು ಯಾರು ವೇದಿಕೆಯಲ್ಲಿ ಒಂದು ಪ್ರಶಸ್ತಿ ವಿತರಣೆ ಸಮಾರಂಭ ನಡೀತಾ ಇದೆ ಅಂದಾಗ ದಯವಿಟ್ಟು ಹೊರಗಡೆ ಯಾರು ಹೋಗಬಾರ್ದು. ಇದು ಒಬ್ಬ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಅವರಿಗೆ ಚಪ್ಪಾಳೆ ಮುಖಾಂತರ ನೀವು ಸ್ವಾಗತ ಸರ್. ನೀವು ವೇದಿಕೆನ ಸ್ಕೂಲ್ ಕಳಿ ಸರ್.
ನಿಮ್ಮ ಕಷ್ಟ ಯಾಕೆ ನಾವು ಹೂವಿನ ಅಭಿಷೇಕ ಮಾಡ್ತೀವಿ ಅಂದರೆ ಜೀವನದಲ್ಲಿ ಅವಮಾನ ಕಷ್ಟ ಸೋಲು ಎಲ್ಲ ಹೂವಿನ ಥರ ನೀವು ಹೆಜ್ಜೆ ಇಡ್ತಾ ಹೋಗ್ತಾರ ಹೂವಿನಂತಹ ಒಂದು ಸುಖದಿಂದ ನೀವು ನಿಮ್ಮ ಸಾಧನೆಯನ್ನು ಮಾಡಬೇಕು ಅನ್ನೋದು ನನ್ನ ಒಂದೇ ಒಂದು ಪ್ರಾರ್ಥನೆ. ಸರ್, ನಿಮ್ಮ ಒಂದು ಸಾಧನೆಗೆ ನಮ್ಮ ಕೈಯಲ್ಲಾದಂಥದ್ದು ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಕಾರ್ಯದರ್ಶಿಗಳು ರಮ್ಯಾ ಶೆಟ್ಟಿ ಹಾಗೂ ಡಿ ಕೆ ಪ್ರಕಾಶ್ ಅವರು ಹಾಗೂ ಡಾಕ್ಟರ್ ಪ್ರೇಮಾ ಮೇಡಮ್ ಅವರು, ಮಹಿಳಾ ಅಧ್ಯಕ್ಷರು, ಇವರ ಒಂದು ಸಮ್ಮುಖದಲ್ಲಿ ನಿಮಗೆ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೀವಿ ಸರ್. ನಿಮ್ಮ ಸಾಧನೆ ಯಾವತ್ತಿದ್ರೂ ಮುತ್ತುತ್ತಿರಬೇಕು. ನೀವು ಮೊಹಮ್ಮದ್ ರಫಿ ಥರನೇ ಹೊಸ ಹೆಸರು ಮಾಡ್ತೀರಾ ಅನ್ನೋ ಒಂದು ಭಾವನೆ ಇದೆ ಸರ್. ನಿಮ್ಗೆ ಏನೇ ಅವಮಾನ ಆಗಲಿ ಸನ್ಮಾನ ಆಗಲಿ ಅದೇ ನಿಮ್ಮ ಬಂಡವಾಳ ಅಂತ ತಿಳ್ಕೊಂಡು ನಿಮ್ಗೆ ಇವತ್ತು ಆಗ್ತಾ ಇದೆ. ನಿಮ್ಗೆ ಆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಿ ಸರ್. ಜೈ ಒಂದೇ ಮಾತಲ್ಲ. ಇದಾದ ನಂತರ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿವರಾಜ್ ಕುಮಾರ್ ಅವರ ಅದ್ಭುತ ಇಷ್ಟವಾದಂತಹ ಒಂದು ವ್ಯಕ್ತಿ ಸಹನ ಅಂತ ಅಂದ್ಬಿಟ್ಟು ಅವ್ರದ್ದು ನೃತ್ಯ ಕಾರ್ಯಕ್ರಮ ಇರುತ್ತೆ ಹಾಗೂ ಅವರಿಗೆ ಒಂದು ಪ್ರಶಸ್ತಿ ವರ್ಲ್ಡ್ ರೆಕಾರ್ಡ್ಗೆ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. DKD ಡ್ಯಾನ್ಸರ್ ಅಂತ ಮೇಡಮ್ ಹೇಳ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಇದಾದ ನಂತರ